ನಿಮ್ ಮುಂದೆ ತೆರೆದಿಡ್ತಾ ಇದೆ. ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಕರಣದ ಸಂಪೂರ್ಣ ಪ್ಲಾನ್ ರೆಡಿಯಾಗಿದ್ದೇ ಬೆಂಗಳೂರಿನಲ್ಲಿ. ಧರ್ಮಸ್ಥಳದಲ್ಲಿ ಹಿಂಗ ಮಾಡಬೇಕು, ಹೀಗೆ ಹೇಳಬೇಕು, ಈ ರೀತಿ ಷಡ್ಯಂತ್ರ ಮಾಡಬೇಕು, ಇಂಥವರನ್ನ ಸೃಷ್ಟಿ ಮಾಡಬೇಕು, ಕಾಲ್ಪನಿಕ ಕತೆ ಕಟ್ಟಬೇಕು, ಸುಜಾತಾ ಭಟ್, ಚಿನ್ನಯ್ಯ, ಮತ್ತೊಂದು ಮಗದೊಂದು ಮತ್ತೊಂದು, ಇದೆಲ್ಲದಕ್ಕೂ ಕೂಡ ಶುರು ಎಲ್ಲಿ ಕೇಳಿದ್ರೆ ಬೆಂಗಳೂರೇ. ಜಯಂತ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಧರ್ಮಸ್ಥಳದ ಸುತ್ತ ನೂರಾರು ಶವವನ್ನ ಹೂತಿದ್ದ ಬಗ್ಗೆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರು. ಜಯಂತ ಮನೆಯಲ್ಲೇ ಬುರುಡೆ ಕೇಸ್ನ ವಿಡಿಯೋ ಶೂಟ್ ಮಾಡಿದ್ರು. ಮಟ್ಟಣ್ಣನವರ್ ನಿರ್ದೇಶನದಂತೆ ವಿಡಿಯೋ ರೆಕಾರ್ಡ್ ಆಗಿತ್ತು. ಬಳಿಕ ಮಟ್ಟಣ್ಣನವರ್ ಸೂಚನೆಯಂತೆ ವಿಡಿಯೋ ಡಿಲೀಟ್ ಕೂಡ ಮಾಡ್ತಾರೆ. ಪ್ರಕರಣದ ಬಗ್ಗೆ ಹಲವು ಸಂಘಟನೆ ಮುಖಂಡರೊಂದಿಗೆ ಸಭೆಯನ್ನ ಮಾಡಿದ ಸಾಧ್ಯತೆಯೂ ಇದೆ. ನೋಡಿ, ಕತೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನ ಎಲ್ಲವೂ ಕೂಡ ಮಟ್ಟಣ್ಣನವರೇ ಅನ್ನೋದು ಈಗ ಬಯಲಾದಂತ ವಿಚಾರ. ಇದೆಲ್ಲವೂ ಬೆಂಗಳೂರಿನಿಂದಲೇ ಶುರುವಾಗಿತ್ತು ಅನ್ನೋದು ಕೂಡ ಈಗ ಬಯಲಾಗಿರುವಂತ ವಿಚಾರ. ಮಟ್ಟಣ್ಣನವರ ನಿರ್ದೇಶನ, ಮಟ್ಟಣ್ಣನವರ ನಿರ್ಮಾಣ, ಮಟ್ಟಣ್ಣನವರ ಆಶ್ರಯ, ಮಟ್ಟಣ್ಣನವರ ಎಲ್ಲವೂ ಕೂಡ ಈ ಕಾಲ್ಪನಿಕತೆಯನ್ನ ಸೃಷ್ಟಿ ಮಾಡಿದ್ದು ಇವರೇ ಅನ್ನುವಂತ ವಿಚಾರ ಬಯಲಾಗಿದೆ. ಎಲ್ಲಿಂದ ಶುರು ಅಂತ ಕೇಳಿದ್ರೆ ಬೆಂಗಳೂರಿನಿಂದ ಶುರುವಾಗಿದೆ. ಜಯಂತ್ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಕೂಡ, ಅದಾದ ನಂತರ ಅದನ್ನ ಡಿಲೀಟ್ ಮಾಡಿದ್ದು ಕೂಡ ಎಲ್ಲವೂ ಈಗ ಎಸ್ಐಟಿ ತನಿಖೆ ವೇಳೆ ಬಯಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ ಧರ್ಮಸ್ಥಳದಿಂದ. ದಿನೇಶ್, ನಿಮ್ ಮುಂದೆ ತೆರೆದಿಡ್ತಾ ಇದೆ. ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಕರಣದ ಸಂಪೂರ್ಣ ಪ್ಲಾನ್ ರೆಡಿಯಾಗಿದ್ದೇ ಬೆಂಗಳೂರಿನಲ್ಲಿ. ಧರ್ಮಸ್ಥಳದಲ್ಲಿ ಹಿಂಗ ಮಾಡಬೇಕು, ಹೀಗೆ ಹೇಳಬೇಕು, ಈ ರೀತಿ ಷಡ್ಯಂತ್ರ ಮಾಡಬೇಕು, ಇಂಥವರನ್ನ ಸೃಷ್ಟಿ ಮಾಡಬೇಕು, ಕಾಲ್ಪನಿಕ ಕತೆ ಕಟ್ಟಬೇಕು, ಸುಜಾತಾ ಭಟ್, ಚಿನ್ನಯ್ಯ, ಮತ್ತೊಂದು ಮಗದೊಂದು ಮತ್ತೊಂದು, ಇದೆಲ್ಲದಕ್ಕೂ ಕೂಡ ಶುರು ಎಲ್ಲಿ ಕೇಳಿದ್ರೆ ಬೆಂಗಳೂರೇ. ಜಯಂತ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಧರ್ಮಸ್ಥಳದ ಸುತ್ತ ನೂರಾರು ಶವವನ್ನ ಹೂತಿದ್ದ ಬಗ್ಗೆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರು. ಜಯಂತ ಮನೆಯಲ್ಲೇ ಬುರುಡೆ ಕೇಸ್ನ ವಿಡಿಯೋ ಶೂಟ್ ಮಾಡಿದ್ರು. ಮಟ್ಟಣ್ಣನವರ್ ನಿರ್ದೇಶನದಂತೆ ವಿಡಿಯೋ ರೆಕಾರ್ಡ್ ಆಗಿತ್ತು. ಬಳಿಕ ಮಟ್ಟಣ್ಣನವರ್ ಸೂಚನೆಯಂತೆ ವಿಡಿಯೋ ಡಿಲೀಟ್ ಕೂಡ ಮಾಡ್ತಾರೆ. ಪ್ರಕರಣದ ಬಗ್ಗೆ ಹಲವು ಸಂಘಟನೆ ಮುಖಂಡರೊಂದಿಗೆ ಸಭೆಯನ್ನ ಮಾಡಿದ ಸಾಧ್ಯತೆಯೂ ಇದೆ. ನೋಡಿ, ಕತೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನ ಎಲ್ಲವೂ ಕೂಡ ಮಟ್ಟಣ್ಣನವರೇ ಅನ್ನೋದು ಈಗ ಬಯಲಾದಂತ ವಿಚಾರ. ಇದೆಲ್ಲವೂ ಬೆಂಗಳೂರಿನಿಂದಲೇ ಶುರುವಾಗಿತ್ತು ಅನ್ನೋದು ಕೂಡ ಈಗ ಬಯಲಾಗಿರುವಂತ ವಿಚಾರ. ಮಟ್ಟಣ್ಣನವರ ನಿರ್ದೇಶನ, ಮಟ್ಟಣ್ಣನವರ ನಿರ್ಮಾಣ, ಮಟ್ಟಣ್ಣನವರ ಆಶ್ರಯ, ಮಟ್ಟಣ್ಣನವರ ಎಲ್ಲವೂ ಕೂಡ ಈ ಕಾಲ್ಪನಿಕತೆಯನ್ನ ಸೃಷ್ಟಿ ಮಾಡಿದ್ದು ಇವರೇ ಅನ್ನುವಂತ ವಿಚಾರ ಬಯಲಾಗಿದೆ. ಎಲ್ಲಿಂದ ಶುರು ಅಂತ ಕೇಳಿದ್ರೆ ಬೆಂಗಳೂರಿನಿಂದ ಶುರುವಾಗಿದೆ. ಜಯಂತ್ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಕೂಡ, ಅದಾದ ನಂತರ ಅದನ್ನ ಡಿಲೀಟ್ ಮಾಡಿದ್ದು ಕೂಡ ಎಲ್ಲವೂ ಈಗ ಎಸ್ಐಟಿ ತನಿಖೆ ವೇಳೆ ಬಯಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ ಧರ್ಮಸ್ಥಳದಿಂದ. ದಿನೇಶ್, ನಿಮ್ ಮುಂದೆ ತೆರೆದಿಡ್ತಾ ಇದೆ. ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಕರಣದ ಸಂಪೂರ್ಣ ಪ್ಲಾನ್ ರೆಡಿಯಾಗಿದ್ದೇ ಬೆಂಗಳೂರಿನಲ್ಲಿ. ಧರ್ಮಸ್ಥಳದಲ್ಲಿ ಹಿಂಗ ಮಾಡಬೇಕು, ಹೀಗೆ ಹೇಳಬೇಕು, ಈ ರೀತಿ ಷಡ್ಯಂತ್ರ ಮಾಡಬೇಕು, ಇಂಥವರನ್ನ ಸೃಷ್ಟಿ ಮಾಡಬೇಕು, ಕಾಲ್ಪನಿಕ ಕತೆ ಕಟ್ಟಬೇಕು, ಸುಜಾತಾ ಭಟ್, ಚಿನ್ನಯ್ಯ, ಮತ್ತೊಂದು ಮಗದೊಂದು ಮತ್ತೊಂದು, ಇದೆಲ್ಲದಕ್ಕೂ ಕೂಡ ಶುರು ಎಲ್ಲಿ ಕೇಳಿದ್ರೆ ಬೆಂಗಳೂರೇ. ಜಯಂತ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಧರ್ಮಸ್ಥಳದ ಸುತ್ತ ನೂರಾರು ಶವವನ್ನ ಹೂತಿದ್ದ ಬಗ್ಗೆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರು. ಜಯಂತ ಮನೆಯಲ್ಲೇ ಬುರುಡೆ ಕೇಸ್ನ ವಿಡಿಯೋ ಶೂಟ್ ಮಾಡಿದ್ರು. ಮಟ್ಟಣ್ಣನವರ್ ನಿರ್ದೇಶನದಂತೆ ವಿಡಿಯೋ ರೆಕಾರ್ಡ್ ಆಗಿತ್ತು. ಬಳಿಕ ಮಟ್ಟಣ್ಣನವರ್ ಸೂಚನೆಯಂತೆ ವಿಡಿಯೋ ಡಿಲೀಟ್ ಕೂಡ ಮಾಡ್ತಾರೆ. ಪ್ರಕರಣದ ಬಗ್ಗೆ ಹಲವು ಸಂಘಟನೆ ಮುಖಂಡರೊಂದಿಗೆ ಸಭೆಯನ್ನ ಮಾಡಿದ ಸಾಧ್ಯತೆಯೂ ಇದೆ. ನೋಡಿ, ಕತೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನ ಎಲ್ಲವೂ ಕೂಡ ಮಟ್ಟಣ್ಣನವರೇ ಅನ್ನೋದು ಈಗ ಬಯಲಾದಂತ ವಿಚಾರ. ಇದೆಲ್ಲವೂ ಬೆಂಗಳೂರಿನಿಂದಲೇ ಶುರುವಾಗಿತ್ತು ಅನ್ನೋದು ಕೂಡ ಈಗ ಬಯಲಾಗಿರುವಂತ ವಿಚಾರ. ಮಟ್ಟಣ್ಣನವರ ನಿರ್ದೇಶನ, ಮಟ್ಟಣ್ಣನವರ ನಿರ್ಮಾಣ, ಮಟ್ಟಣ್ಣನವರ ಆಶ್ರಯ,
ಮಟ್ಟಣ್ಣನವರ ಎಲ್ಲವೂ ಕೂಡ ಈ ಕಾಲ್ಪನಿಕತೆಯನ್ನ ಸೃಷ್ಟಿ ಮಾಡಿದ್ದು ಇವರೇ ಅನ್ನುವಂತ ವಿಚಾರ ಬಯಲಾಗಿದೆ. ಎಲ್ಲಿಂದ ಶುರು ಅಂತ ಕೇಳಿದ್ರೆ ಬೆಂಗಳೂರಿನಿಂದ ಶುರುವಾಗಿದೆ. ಜಯಂತ್ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಕೂಡ, ಅದಾದ ನಂತರ ಅದನ್ನ ಡಿಲೀಟ್ ಮಾಡಿದ್ದು ಕೂಡ ಎಲ್ಲವೂ ಈಗ ಎಸ್ಐಟಿ ತನಿಖೆ ವೇಳೆ ಬಯಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ ಧರ್ಮಸ್ಥಳದಿಂದ. ದಿನೇಶ್, ನಿಮ್ ಮುಂದೆ ತೆರೆದಿಡ್ತಾ ಇದೆ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಕರಣದ ಸಂಪೂರ್ಣ ಪ್ಲಾನ್ ರೆಡಿಯಾಗಿದ್ದೇ ಬೆಂಗಳೂರಿನಲ್ಲಿ. ಧರ್ಮಸ್ಥಳದಲ್ಲಿ ಹಿಂಗ ಮಾಡಬೇಕು, ಹೀಗೆ ಹೇಳಬೇಕು, ಈ ರೀತಿ ಷಡ್ಯಂತ್ರ ಮಾಡಬೇಕು, ಇಂಥವರನ್ನ ಸೃಷ್ಟಿ ಮಾಡಬೇಕು, ಕಾಲ್ಪನಿಕ ಕತೆ ಕಟ್ಟಬೇಕು, ಸುಜಾತ ಭಟ್, ಚಿನ್ನಯ್ಯ, ಮತ್ತೊಂದು ಮಗದೊಂದು ಮತ್ತೊಂದು, ಇದೆಲ್ಲದಕ್ಕೂ ಕೂಡ ಶುರು ಎಲ್ಲಿ ಕೇಳಿದ್ರೆ ಬೆಂಗಳೂರೇ. ಜಯಂತ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಧರ್ಮಸ್ಥಳದ ಸುತ್ತ ನೂರಾರು ಶವವನ್ನ ಹೂತಿದ್ದ ಬಗ್ಗೆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರು. ಜಯಂತ್ ಮನೆಯಲ್ಲೇ ಬುರುಡೆ ಕೇಸ್ನ ವಿಡಿಯೋ ಶೂಟ್ ಮಾಡಿದ್ರು. ಮಟ್ಟಣ್ಣನವರ್ ನಿರ್ದೇಶನದಂತೆ ವಿಡಿಯೋ ರೆಕಾರ್ಡ್ ಆಗಿತ್ತು. ಬಳಿಕ ಮಟ್ಟಣ್ಣನವರ್ ಸೂಚನೆಯಂತೆ ವಿಡಿಯೋ ಡಿಲೀಟ್ ಕೂಡ ಮಾಡ್ತಾನೆ. ಪ್ರಕರಣದ ಬಗ್ಗೆ ಹಲವು ಸಂಘಟನೆ ಮುಖಂಡರೊಂದಿಗೆ ಸಭೆಯನ್ನ ಮಾಡಿದ ಸಾಧ್ಯತೆಯೂ ಇದೆ. ನೋಡಿ, ಕತೆ, ಚಿತ್ರಕತೆ, ನಿರ್ಮಾಣ, ನಿರ್ದೇಶನ ಎಲ್ಲವೂ ಕೂಡ ಮಟ್ಟಣ್ಣನವರೇ ಅನ್ನೋದು ಈಗ ಬಯಲಾದಂತ ವಿಚಾರ. ಇದೆಲ್ಲವೂ ಬೆಂಗಳೂರಿನಿಂದಲೇ ಶುರುವಾಗಿತ್ತು ಅನ್ನೋದು ಕೂಡ ಈಗ ಬಯಲಾಗಿರುವಂತ ವಿಚಾರ. ಮಟ್ಟಣ್ಣನವರ ನಿರ್ದೇಶನ, ಮಟ್ಟಣ್ಣನವರ ನಿರ್ಮಾಣ, ಮಟ್ಟಣ್ಣನವರ ಆಶ್ರಯ, ಮಟ್ಟಣ್ಣನವರ ಎಲ್ಲವೂ ಕೂಡ ಈ ಕಾಲ್ಪನಿಕತೆಯನ್ನ ಸೃಷ್ಟಿ ಮಾಡಿದ್ದು ಇವರೇ ಅನ್ನುವಂತ ವಿಚಾರ ಬಯಲಾಗಿದೆ. ಎಲ್ಲಿಂದ ಶುರು ಅಂತ ಕೇಳಿದ್ರೆ ಬೆಂಗಳೂರಿನಿಂದ ಶುರುವಾಗಿದೆ. ಜಯಂತ್ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಕೂಡ, ಅದಾದ ನಂತರ ಅದನ್ನ ಡಿಲೀಟ್ ಮಾಡಿದ್ದು ಕೂಡ ಎಲ್ಲವೂ ಈಗ ಎಸ್ಐಟಿ ತನಿಖೆ ವೇಳೆ ಬಯಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ ಧರ್ಮಸ್ಥಳದಿಂದ. ನಿಮ್ ಮುಂದೆ ತೆರೆದಿಡ್ತಾ ಇದೆ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಕರಣದ ಸಂಪೂರ್ಣ ಪ್ಲಾನ್ ರೆಡಿಯಾಗಿದ್ದೇ ಬೆಂಗಳೂರಿನಲ್ಲಿ. ಧರ್ಮಸ್ಥಳದಲ್ಲಿ ಹಿಂಗ ಮಾಡಬೇಕು, ಹೀಗೆ ಹೇಳಬೇಕು, ಈ ರೀತಿ ಷಡ್ಯಂತ್ರ ಮಾಡಬೇಕು, ಇಂಥವರನ್ನ ಸೃಷ್ಟಿ ಮಾಡಬೇಕು, ಕಾಲ್ಪನಿಕ ಕತೆ ಕಟ್ಟಬೇಕು, ಸುಜಾತ ಭಟ್, ಚಿನ್ನಯ್ಯ, ಮತ್ತೊಂದು ಮಗದೊಂದು ಮತ್ತೊಂದು, ಇದೆಲ್ಲದಕ್ಕೂ ಕೂಡ ಶುರು ಎಲ್ಲಿ ಕೇಳಿದ್ರೆ ಬೆಂಗಳೂರೇ. ಜಯಂತ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಧರ್ಮಸ್ಥಳದ ಸುತ್ತ ನೂರಾರು ಶವವನ್ನ ಹೂತಿದ್ದ ಬಗ್ಗೆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರು. ಜಯಂತ ಮನೆಯಲ್ಲೇ ಬುರುಡೆ ಕೇಸ್ನ ವಿಡಿಯೋ ಶೂಟ್ ಮಾಡಿದ್ರು. ಮಟ್ಟಣ್ಣನವರ್ ನಿರ್ದೇಶನದಂತೆ ವಿಡಿಯೋ ರೆಕಾರ್ಡ್ ಆಗಿತ್ತು. ಬಳಿಕ ಮಟ್ಟಣ್ಣನವರ್ ಸೂಚನೆಯಂತೆ ವಿಡಿಯೋ ಡಿಲೀಟ್ ಕೂಡ ಮಾಡ್ತಾನೆ. ಪ್ರಕರಣದ ಬಗ್ಗೆ ಹಲವು ಸಂಘಟನೆ ಮುಖಂಡರೊಂದಿಗೆ ಸಭೆಯನ್ನ ಮಾಡಿದ ಸಾಧ್ಯತೆಯೂ ಇದೆ. ನೋಡಿ, ಕತೆ, ಚಿತ್ರಕತೆ, ನಿರ್ಮಾಣ, ನಿರ್ದೇಶನ ಎಲ್ಲವೂ ಕೂಡ ಮಟ್ಟಣ್ಣನವರೇ ಅನ್ನೋದು ಈಗ ಬಯಲಾದಂತ ವಿಚಾರ. ಇದೆಲ್ಲವೂ ಬೆಂಗಳೂರಿನಿಂದಲೇ ಶುರುವಾಗಿತ್ತು ಅನ್ನೋದು ಕೂಡ ಈಗ ಬಯಲಾಗಿರುವಂತ ವಿಚಾರ. ಮಟ್ಟಣ್ಣನವರ ನಿರ್ದೇಶನ, ಮಟ್ಟಣ್ಣನವರ ನಿರ್ಮಾಣ, ಮಟ್ಟಣ್ಣನವರ ಆಶ್ರಯ, ಮಟ್ಟಣ್ಣನವರ ಎಲ್ಲವೂ ಕೂಡ ಈ ಕಾಲ್ಪನಿಕತೆಯನ್ನ ಸೃಷ್ಟಿ ಮಾಡಿದ್ದು ಇವರೇ ಅನ್ನುವಂತ ವಿಚಾರ ಬಯಲಾಗಿದೆ. ಎಲ್ಲಿಂದ ಶುರು ಅಂತ ಕೇಳಿದ್ರೆ ಬೆಂಗಳೂರಿನಿಂದ ಶುರುವಾಗಿದೆ. ಜಯಂತ್ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಕೂಡ, ಅದಾದ ನಂತರ ಅದನ್ನ ಡಿಲೀಟ್ ಮಾಡಿದ್ದು ಕೂಡ ಎಲ್ಲವೂ ಈಗ ಎಸ್ಐಟಿ ತನಿಖೆ ವೇಳೆ ಬಯಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ.